ರ್ಯಾಪಿಡ್ ಫೈರ್ ರೌಂಡ್ಸ್ ವಿತ್ ತೇಜಸ್ ಕನ್ನಡಿಗ. ಫಸ್ಟ್ ರೌಂಡ್ ಬಂದು ಎಸ್ ಆರ್ ನೋ ಟೈಪ್ ಕ್ವಶನ್ಸ್. ನಾನು ಕೇಳುವಂತ ಪ್ರಶ್ನೆಗಳಿಗೆ ಎಸ್ ಅಥವಾ ನೋ ಎರಡರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಮಾಡಬಹುದು. ಚೇತನ್ ಅವರ ಹೆಸರಿನಲ್ಲಿ ಮಾತ್ರ ಅಹಿಂಸಾ, ಆದ್ರೆ ತಮ್ಮ ಅನಾವಶ್ಯಕ ಮಾತುಗಳಿಂದ ದಿನ ಬೆಳಗಾದ್ರೆ ಜನರಿಗೆ ಹಿಂಸೆ ನೀಡ್ತಾರೆ. ನಾನು ಯಾರಿಗೂ ಹಿಂಸೆ ನೀಡಲ್ಲ. ವಿಚಾರ ಅನ್ನೋದನ್ನ ಇನ್ನೂ ಒಂದು ರೀತಿ ಬೆಳೆಸೋ, ಒಂದು ಆಲೋಚನಾ ಶಕ್ತಿ ಬೆಳೆಸೋ ಯೋಚನೆ ಮಾಡ್ತು ನೋಡ್ತು. ಅಹಿಂಸಾ ನಮ್ಮ ವಾದ, ಅಹಿಂಸಾ ನಮ್ಮ ವಿಚಾರ ಅಷ್ಟೇ. ತನ್ನ ಚಿಂತನೆಗಳಲ್ಲಿ, ಆಲೋಚನೆಗಳಲ್ಲಿ, ನಿಲುವುಗಳಲ್ಲಿ ಚೇತನ್ ಅವರಿಗೇನೆ ಕ್ಲಾರಿಟಿ ಇಲ್ಲ. ನಾವು ಸೈದ್ಧಾಂತಿಕ ಬದ್ಧತೆಯಿಂದ ಕೆಲಸ ಮಾಡ್ತೀವಿ, ಆ ರೀತಿ ಜನರ ಮುಂದೆ ಇಡ್ತೀವಿ ವಿಚಾರ. ನಾವು ಎಡಪಂಥನೋ ಅಲ್ಲ, ಬಲಪಂಥನೋ ಅಲ್ಲ, ಮಧ್ಯಪಂಥನೋ ಅಲ್ಲ, ನಮ್ಮದೇ ಪ್ರತ್ಯೇಕವಾದ ಸತ್ಯಪಂಥ. ಸೊ ನನಗೆ ಕ್ಲಾರಿಟಿ ಇದೆ, ಕನ್ಫ್ಯೂಷನ್, ದ್ವಂದ್ವ ಯಾವುದೇ ಕಾರಣಕ್ಕೂ ಇಲ್ಲ. ಚೇತನ್ ಹಿಂದೂಗಳ ವಿರೋಧಿ ಅಲ್ಲ, ಆದ್ರೆ ಹಿಂದುತ್ವದ ವಿರೋಧಿ. ನಾವು ಹಿಂದೂ ವಿರೋಧಿ ಖಂಡಿತ ಅಲ್ವೇ ಅಲ್ಲ. ಹಿಂದುತ್ವ, ಮನುವಾದ, ಕಮ್ಯುನಿಸಂ, ಎಡಪಂಥಿ, ಬಲಪಂಥಿ, ಮಧ್ಯಪಂಥಿ ಎಲ್ಲ ಸೈದ್ಧಾಂತಿಕ ವಿರೋಧ ಮಾಡಿ ನಮ್ಮದೇ ಆದ ಒಂದು ಪ್ರತ್ಯೇಕ ಸಮಾಜದ ಸಿದ್ಧಾಂತ. ಚೇತನ್ ಮುಸ್ಲಿಮರ ವಿರೋಧಿ ಅಲ್ಲ, ಆದ್ರೆ ಇಸ್ಲಾಂನ ವಿರೋಧಿ. ನಾವು ಅಸಮಾನತೆಯ ಸಿದ್ಧಾಂತ ಯಾವುದೇ ಇದ್ರೂ ನಾವು ಪ್ರಶ್ನೆ ಮಾಡ್ತೀವಿ. ಅದರಲ್ಲಿ ಯಾವುದೇ ಧರ್ಮ ಅಥವಾ ಯಾವುದೇ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಅಲ್ಲಿ ಇದ್ದಾಗ ಸೊ ನಾವು ಪ್ರಶ್ನೆ ಮಾಡ್ತೀವಿ. ಬಟ್ ನಾವು ಖಂಡಿತ ಯಾವ ಜನಾಂಗದವ್ರ ವಿರುದ್ಧ ಅಲ್ಲ. ಬಟ್ ಐಡಿಯಾಲಜಿನಲ್ಲಿ ಯಾವುದರಲ್ಲೇ ಅಸಮಾನತೆ ಇತ್ತು ಅದನ್ನ ನಾವು ಪ್ರಶ್ನೆ ಮಾಡೋಣ. ಪೊಲಿಟಿಕಲ್ ಮೈಲೇಜ್ಗಾಗಿ ಹೋರಾಟದ ಹೆಸರಲ್ಲಿ ಚೇತನ್ ಡ್ರಾಮಾ ಮಾಡ್ತಿದ್ದಾರೆ. ನಮಗೆ ವಿಚಾರಗಳಿಂದನೇ ಪ್ರಜಾಪ್ರಭುತ್ವ ಬೆಳೆಯಕ್ಕೆ ಸಾಧ್ಯ. ನಾವು ಯಾವುದೇ ಕಾರಣಕ್ಕೂ ಡ್ರಾಮಾ ಅಂದಾಗ ನಾವು ಕ್ಯಾಮ್ರಾ ಆನ್ ಮಾಡಿದಾಗ ಡ್ರಾಮಾ ಮಾಡ್ಬೋದು, ಒಂದು ರಂಗಭೂಮಿ ಅಂದ್ರೆ ಸ್ಟೇಜ್ ಮೇಲೆ ಡ್ರಾಮಾ ಮಾಡ್ಬೋದು. ಬಟ್ ನಾವು ಪಾಲಿಟಿಕ್ಸ್ ಅಂದ್ರೆ ಜನರ ಬದುಕಿನ ಪ್ರಶ್ನೆ, ಅಲ್ಲಿ ಡ್ರಾಮಾ ಪ್ರಶ್ನೆನೇ ಬರಲ್ಲ. ವಿಶ್ವ ಮಾನವ ಸಂದೇಶದ ಪ್ರಕಾರ ಪಾಕಿಸ್ತಾನಿಗಳು ಕೂಡ ನಮ್ಮ ಅಣ್ಣ ತಮ್ಮಂದಿರೇ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲ ಒಂದು ರೀತಿ ಸಹೋದರರು ಸಹೋದರಿಯರೇ. ಸೊ ಎಲ್ಲ ಒಂದು, ಅದು ಬರೀ ಪಾಕಿಸ್ತಾನ ಅಷ್ಟೇ ಅಲ್ಲ, ಬಾಂಗ್ಲಾದೇಶ ಆಗಿರ್ಬೋದು, ಎಲ್ಲ ಜಾತಿ ಜನಾಂಗದವರು, ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ಧರ್ಮದವರು, ಎಲ್ಲ ವ್ಯಕ್ತಿಗಳು. ಆದರೆ ಎಲ್ಲ ಪಕ್ಷ, ಎಲ್ಲ ಸರ್ಕಾರಗಳನ್ನ ಒಪ್ಪಬೇಕು ಅಂತ ಏನಿಲ್ಲ, ಆದ್ರೆ ಎಲ್ಲ ಜನರು ನಮ್ಮವರೇ ಅಂತ ಹೇಳಕ್ ಇಷ್ಟ. ಚೇತನ್ ಅವರ ಪ್ರಕಾರ ಪಾಕಿಸ್ತಾನ್ ಜಿಂದಾಬಾದ್ ಕೂಗುವುದು ದೇಶದ್ರೋಹವಲ್ಲ. ನಾನ್ ದೇಶದ್ರೋಹ ಅಂತ ನಾನು ನೋಡಲ್ಲ. ನಾನು ಆ ಒಂದು ಘೋಷಣೆ ಕೂಗೋನಲ್ಲ, ಆದ್ರೆ ಕೂಗಿದ ತಕ್ಷಣ ದೇಶದ್ರೋಹ ಅಂತ ನಾನು ಬಿಂಬಿಸೋನಲ್ಲ. ಚೇತನ್ ಅವರು ದಕ್ಷಿಣ ಭಾರತವನ್ನ ಒಡೆದು ದ್ರಾವಿಡ ನಾಡು ಕಟ್ಟಬೇಕು ಅನ್ನುವಂತ ಸಿದ್ಧಾಂತದ ಪರ ಇದ್ದಾರೆ. ದ್ರಾವಿಡ ನಾಡು ಅನ್ನೋದು ತಂದೆ ಪೆರಿಯಾರಿನ ಪರಿಕಲ್ಪನೆ. ಅದು ಒಂದು ರೀತಿ ಇವತ್ತಿಗೂ ನಮಗೆ ದ್ರಾವಿಡತನ ಬೇಕು. ದ್ರಾವಿಡತನ ಅಂದ್ರೆ ಭಾಷೆಯ ಒಂದು ಪರಿಕಲ್ಪನೆ. ದಕ್ಷಿಣ ಭಾರತದ ಭಾಷೆಗಳು ಇವತ್ತು ಭೀಮಾರು ಮತ್ತೆ ಉತ್ತರ ಭಾರತದ ಒಂದು ರೀತಿಯ ದಾಳಿಯ ವಿರುದ್ಧ ಪ್ರತಿರೋಧ. ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ದ್ರಾವಿಡತನ ಬೇಕು. ಆದ್ರೆ ಅದನ್ನ ಒಂದು ಯಾವುದೇ ದೇಶದ ವಿಭಜನೆ ಪ್ರಶ್ನೆನೇ ಬರಲ್ಲ. ನಾವು ಒಂದು ಸಿದ್ಧಾಂತದ ರೀತಿಯಲ್ಲಿ ಜನರ ಮುಂದೆ ವಿಚಾರ ಮಂಡಿಸೋದು ನಮ್ಮ ಉದ್ದೇಶ. ಅಮೆರಿಕಾದ ಪೌರತ್ವವನ್ನ ಕಳೆದುಕೊಳ್ತೀನಿ ಅಂತ ಭಯದಿಂದಲೇ ಚೇತನ್ ಅವರು ಬೇಕಂತಲೇ ಭಾರತದ ಪೌರತ್ವವನ್ನ ತೆಗೆದುಕೊಳ್ತಿಲ್ಲ. ಹೆಚ್ಚು ಕಮ್ಮಿ 1 ವರ್ಷದಿಂದ ಭಾರತದ ಪೌರತ್ವ ಬೇಕು ಅಂತ ಅಪ್ಲಿಕೇಶನ್ ಎಲ್ಲ ಹಾಕಿ ಎಲ್ಲಾ ರೀತಿ ಫೈಟ್ ಮಾಡ್ತಾ ಇದ್ದೀವಿ. ಕೆಲವು ಒಂದು ಪ್ರಭಾವಿ ಶಕ್ತಿಗಳು ಅದನ್ನ ನನಗೆ ಭಾರತದ ಪೌರತ್ವ ಕೊಡಕ್ಕೆ ನಿಲ್ಲಿಸ್ತಾ ಇದ್ದಾರೆ. ನಾವು ಕಾನೂನಾತ್ಮಕ ಫೈಟ್ ಮಾಡ್ತೀವಿ, ಎಲ್ಲಾ ರೀತಿ ಫೈಟ್ ಮಾಡ್ತೀವಿ. ನಾನು ಕೂಡ ಸರಿ ಸಮಾನದ ಭಾರತೀಯದವನೇ, ನನಗೆ ಅಮೆರಿಕದ ಪೌರತ್ವ ಬೇಡವೇ ಬೇಡ ಅನ್ನೋ ಹೋರಾಟ ಮುಂದುವರಿತಾ ಇದೆ. ಚೇತನ್ ಅವರ ಮೇಲೆ ಅಂಬೇಡ್ಕರ್ಗಿಂತ ಹೆಚ್ಚು ರಾಮಸ್ವಾಮಿ ನಾಯ್ಕರ್ ಅವರ ಪ್ರಭಾವ ಜಾಸ್ತಿ ಇದೆ. ಬಾಬಾ ಸಾಹೇಬರು, ತಂದೆ ಪೆರಿಯಾರ್ ಇಬ್ರು ಸಮಾಜದ ಕನಸುಗಾರರು. ನಮಗೆ ಇಬ್ರು ಸರಿ ಸಮಾನರು. ಹಾಗೆ ಕುವೆಂಪು ಅವರು 20ನೇ ಶತಮಾನದ ಪರಿವರ್ತನೆ, ಒಂದು ಸಾಂಸ್ಕೃತಿಕ ಮತ್ತೆ ಸಾಹಿತ್ಯದ ಪರಿವರ್ತನೆ ನಿಂತಿರೋ ಅವರು ಕೂಡ ಸರಿ ಸಮಾನರು. ನಮಗೆ ಪೂಲೆ ದಂಪತಿನೂ ಸರಿ ಸಮಾನರೇ. ಯಾರೇ ಸಮಾಜ ಕನಸುಗಾರರಿದ್ದಾರೋ ಅದ್ರ ತಕ್ಕಂತೆ ಕೆಲಸ ಮಾಡೋರು ಅವರೆಲ್ಲರೂ ಕೂಡ ನಮ್ಮ ಮಾದರಿಗಳೇ. ಓಕೆ ಸರ್, ಸೆಕೆಂಡ್ ರೌಂಡ್ ಬಂದು ಚೂಸ್ ಎನಿ ಒನ್. ನಾನು ಕೇಳುವಂತ ಪ್ರಶ್ನೆಗಳಿಗೆ 2 ಆಯ್ಕೆಗಳನ್ನ ಕೊಡ್ತೀನಿ. ಆ 2 ಆಯ್ಕೆಗಳನ್ನು ನೀವು ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡ್ಕೊಳ್ಬಹುದು. ಚೇತನ್ ಅವರ ನೆಚ್ಚಿನ ದೇಶ ಯಾವುದು? ಭಾರತ, ಅಮೆರಿಕ? ನನ್ನ ನೆಚ್ಚಿನ ದೇಶ ಭಾರತನೇ. ಅದಕ್ಕೆ ನಾನು ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದಿರೋದು. ಸೊ ನನ್ನ ನೆಚ್ಚಿನ ದೇಶ, ನಾನು ಅಮೆರಿಕ ಅನ್ನೋದು ಸೈದ್ಧಾಂತಿಕವೂ ಪ್ರಶ್ನೆ ಮಾಡ್ತೀನಿ, ಅದನ್ನ ಬಿಟ್ಟು ಬಂದಿದ್ದೀನಿ. ಬಟ್ ಭಾರತದ ಜೊತೆ ನಮ್ಮ ಮಾದರಿ ದೇಶಗಳು ನಾರ್ದರ್ನ್ ಯುರೋಪಿನ 5 ದೇಶಗಳಲ್ಲಿ ಸಂತೋಷ, ಸಮಾನತೆ, ಶಿಕ್ಷಣ, ಆರೋಗ್ಯ ಅತ್ಯುತ್ತಮ ಇದೆ. ಆ ಮಾದರಿನಲ್ಲಿ ಭಾರತ ಕಟ್ಟಬೇಕು ಅನ್ನೋದು ಕೂಡ ನನ್ನ ಉದ್ದೇಶ. ಚೇತನ್ ಅವರಿಗೆ ಯಾವುದ್ರ ಮೇಲೆ ಆಸಕ್ತಿ ಜಾಸ್ತಿ, ರಾಜಕಾರಣ ಅಥವಾ ಹೋರಾಟ? ಹೋರಾಟ ಅನ್ನೋದು ಮುಂದುವರಿದ ಭಾಗನೇ ಪೊಲಿಟಿಕಲ್ ಮೂವ್ಮೆಂಟ್. ಸೊ ಹೋರಾಟ, ನಾವು ಪಾಲಿಟಿಕ್ಸ್ ಬಂದ್ರು ಅಲ್ಲೂ ಕೂಡ ಹೋರಾಟ ಮಾಡ್ತೀವಿ, ಜನರ ಜೀವನಕ್ಕೆ ಒಳ್ಳೇದು ಮಾಡೋದು ಮಾಡ್ತೀವಿ. ಸೊ ಹೋರಾಟನೇ ಬಹಳ ಮುಖ್ಯ. ಇದು ಒಂದು ರೀತಿ ವೈಯಕ್ತಿಕ ಲಾಭ ಆಗ್ಬಾರ್ದು, ಇದು ಸಮಾಜದ ಪರಿವರ್ತನೆ ಆಗ್ಬೇಕು. ಸೊ ಆ ದಿಕ್ಕಿನಲ್ಲಿ ಹೋರಾಟ ನಮಗೆ ಬೇಕೇ ಬೇಕು. ಚೇತನ್ ಅವರ ಸೈದ್ಧಾಂತಿಕ ನಿಲುವುಗಳು ಯಾವುದನ್ನ ಪ್ರತಿಪಾದನೆ ಮಾಡುತ್ತದೆ, ರಾಷ್ಟ್ರೀಯತೆ ಅಥವಾ ಪ್ರಾದೇಶಿಕತೆ? ಪ್ರಾದೇಶಿಕತೆಗೆ ನಾವು ಬಹಳ ಒತ್ತು ಕೊಡ್ತೀವಿ. ಯಾಕೆ ನಮ್ಮ ಮಾದರಿಗಳು, ಬಾಬಾ ಸಾಹೇಬರು ಕೂಡ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯಿಂದ ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ಪ್ರಾದೇಶಿಕ ಕೊಟ್ಟರು. ನಮ್ಮ ತಂದೆ ಪೆರಿಯಾರು ಕೂಡ ದ್ರಾವಿಡ ನಾಡು ಪರಿಕಲ್ಪನೆ ನಡುವೆ ತಮಿಳುನಾಡಿಗೆ ಅಲ್ಲಿ ಪೊಲಿಟಿಕಲ್ ಮೂವ್ಮೆಂಟ್ ಸಕ್ಸಸ್ ಆಯಿತು. ಕಾಂಚೀರಾಮರು UP-ನಲ್ಲೂ ಕೂಡ ಬಹುಜನ ಸಿದ್ಧಾಂತ ಸಕ್ಸಸ್ ಆಯಿತು. ನಮ್ದು ಕೂಡ ಪ್ರಾದೇಶಿಕವಾಗಿ ಕರ್ನಾಟಕಕ್ಕೆ ಅದಕ್ಕೆ ಆದ ನ್ಯಾಯ ಒದಗಿಸೋದು
ನಮ್ಮ ಮೇನ್ ಫೋಕಸ್ ಪ್ರಾದೇಶಿಕತೆ ಯಶಸ್ವಿ ಮಾಡಿದ್ರೆ ಭಾರತ ರಾಷ್ಟ್ರೀಯತೆಗೆ ಇನ್ನೂ ಬಲಿಷ್ಠ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಚೇತನ್ ಅವರ ಪ್ರಕಾರ ಯಾವ ಸಿದ್ಧಾಂತ ಉತ್ತಮವಾದದ್ದು, ಅಹಿಂದ ಅಥವಾ ಹಿಂದುತ್ವ? ಅಹಿಂದ ಅನ್ನೋದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ. ಹಿಂದುತ್ವ ಅನ್ನೋದು ನಾವು ಅದು ನ್ಯಾಯದ ಸಾಮಾಜಿಕ ನ್ಯಾಯ ಇದೆ ಅಂತ ನಾವು ಒಪ್ಪಲ್ಲ, ಅವ್ರದ್ದೇ ಆದ ನ್ಯಾಯದ ಪರಿಕಲ್ಪನೆ. ಬಟ್ ಅಹಿಂದ ಅನ್ನೋದು ಕೂಡ ಅದು ಒಂದು ವ್ಯಕ್ತಿಯ ಕುರ್ಚಿಗೋಸ್ಕರ ಹೋರಾಟ ಆಗಬಾರ್ದು. ಅದು ನಿಜವಾಗ್ಲೂ ಒಂದು ಅಸಮಾನತೆಯ ಜನ್ಮ ಆಧಾರಿತ ಅಸಮಾನತೆ ವ್ಯವಸ್ಥೆನ ಕಿತ್ತಾಕಕ್ಕೆ ಒಂದು ಸಾಮಾಜಿಕ ನ್ಯಾಯದ ದೃಷ್ಟಿ ಆಗಬೇಕು. ಅಹಿಂದಕ್ಕಿಂತ ಮೀರಿದ ಏನಂದ್ರೆ ನಾವು ಕರೆಯೋದು ದಮನಿತ, ದಲಿತ್ಸ್, ಎಂಬಿಸಿಸ್, ನಾನ್ ನೋಮ್ಯಾಡ್ಸ್, ಟಿ ಟ್ರೈಬಲ್ಸ್, ಅಲ್ಪಸಂಖ್ಯಾತ ದಮನಿತ ನಮಗೆ ಬೇಕಾಗತ್ತೆ ಕರ್ನಾಟಕಕ್ಕೆ. ದಕ್ಷಿಣ ಭಾರತವನ್ನ ಏನೆಂದು ಕರೆಯೋದಕ್ಕೆ ಚೇತನ್ ಅವರಿಗೆ ಇಷ್ಟ, ದಕ್ಷಿಣ ಭಾರತ ಅಥವಾ ದ್ರಾವಿಡ ನಾಡು? ದಕ್ಷಿಣ ಭಾರತನೇ ನಮ್ಮ ಸಿದ್ಧಾಂತ, ಒಂದು ದ್ರಾವಿಡ ಸಿದ್ಧಾಂತ. ಆ ಸಿದ್ಧಾಂತದ ಮುಖಾಂತರ ನಾವು ರಾಜ್ಯಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಅನ್ನೋ ಗುರಿ. ಆದ್ರೆ ತಂದೆ ಪೆರಿಯಾರ್ ಪರಿಕಲ್ಪನೆ ಅರ್ಥ ಮಾಡ್ಕೊಳ್ಳೋಣ. ಬಟ್ ಯಾವಾಗ ನಾವು ಒಂದು ರೀತಿ ಭಾರತ ದೇಶ ಆಯ್ತು, ಅದು ಒಂದು 1947 ಆಗ್ಬೋದು, 1950 ಆಗ್ಬೋದು, ನಾವೆಲ್ಲ ದಕ್ಷಿಣ ಭಾರತ ಅಂತ ಹೇಳಕ್ ಇಷ್ಟಪಡೋದು. ಬಟ್ ದ್ರಾವಿಡ ಭಾಷೆಗಳಿಗೆ ನ್ಯಾಯ ಬೇಕು, ದ್ರಾವಿಡ ಸಿದ್ಧಾಂತ ನಾವು ಮುಂದುವರಿಸ್ಬೇಕು. ಸರ್, ಥರ್ಡ್ ರೌಂಡ್ ಬಂದು ಫಿಲ್ ಇನ್ ದ ಬ್ಲಾಂಕ್ಸ್. ಚೇತನ್ ಅವರ ಜಾತಿ? ನಾನು ಜನ್ಮ ಆಧಾರಿತವಾಗಿ ಒಂದು ಲಿಂಗಾಯತ ಸಮುದಾಯ ಕೊಟ್ಟಿದ್ದೀನಿ. ಅದು ಈ ಅಸಮಾನತೆಯ ಶ್ರೇಣಿನಲ್ಲಿ ಒಂದು ಪ್ರಭಾವ ಪಡೆದಿರೋ ಸಮುದಾಯ. ಆದ್ರೆ ನಮ್ಮ ದೃಷ್ಟಿನ ಏನಂದ್ರೆ ಜಾಸ್ತಿ ಪಡೆದಿರೋ ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ಅದು ಒಂದು ಸಮಾಜ ಕಟ್ಟೋದು ನಮ್ಮ ಗುರಿ. ಚೇತನ್ ಅವರ ಧರ್ಮ? ನಾನು ಯಾವ ಧರ್ಮನೂ ನನ್ನನ್ನು ಗುರುತಿಸ್ಕೊಳ್ಳಲ್ಲ. ನಾವು ಒಂದು ರೀತಿ ಬಸವ ಧರ್ಮದ ಪರವಾಗಿ, ಶರಣ ಧರ್ಮದ ಪರ ಹೋರಾಟ ಮಾಡ್ತೀವಿ. ಆದಿವಾಸಿ ಶರಣ ಧರ್ಮಕ್ಕೆ ಮಾನ್ಯತೆ ಬೇಕು ಅಂತ ಹೋರಾಟ ಮಾಡ್ತೀವಿ. ನವಯಾನ ಅಂದ್ರೆ ನನಗೆ ಆಸಕ್ತಿ ಇರೋ ಒಲವಿರೋ ಬಾಬಾ ಸಾಹೇಬ್ ಕಟ್ಟಿರೋ ಧರ್ಮ. ಅದೇ ನಾನೇ ವೈಯಕ್ತಿಕವಾಗಿ ಯಾವ ಧರ್ಮದವನು ಅಂತ ನಾನು ಹೇಳ್ಕೊಳ್ಳಲ್ಲ. ನಾನು ಯಾವ ಧರ್ಮದವನೂ ಅಲ್ಲ, ಧರ್ಮೇತರವಾಗಿ ನಾನು ಬದುಕ್ತೀನಿ. ಚೇತನ್ ಅವರ ಸಿದ್ಧಾಂತ? ನನ್ನ ಸಿದ್ಧಾಂತ ಸಮಾಜ, ಸಮಾನತಾವಾದ, ಇಕ್ವಾಲಿಟೇರಿಯನಿಸಂ. ಅದೇ ನಮ್ಮ ಸಂವಿಧಾನ ಹೇಳೋದು, ಅದೇ ನಮ್ಮ ಮಾದರಿಗಳಾದ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೂಲೆ, ಕುವೆಂಪು ಅವರು ಜನರ ಮುಂದೆ ಇಟ್ಟು ಅದನ್ನು ಅವರು ಜೀವ ಪೂರ ಅದನ್ನು ಸ್ಥಾಪನೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು. ಸೊ ಸಮಾಜದ ಸಮಾನತಾವಾದನೇ ನಮ್ಮ ಸಿದ್ಧಾಂತ. ಚೇತನ್ ಅವರ ನೆಚ್ಚಿನ ಸಿದ್ಧಾಂತವಾದಿ? ನೆಚ್ಚಿನ ಸಿದ್ಧಾಂತವಾದಿ ನಾನು ಇವೆಲ್ಲ ಹೇಳಿದ್ದೀನಿ, ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೂಲೆ, ಕುವೆಂಪು. ಆದರೆ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಬೇಕು ಅಂದ್ರೆ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ರು, ತಂದೆ ಪೆರಿಯಾರ್ ಬಹಳ ಅದ್ಭುತವಾದ ಕೊಡುಗೆ. ಬಟ್ ಇವತ್ತಿನ ದಿನ ನಮ್ಗೆ ಬೇಕಾಗಿರೋದು ಕೂಡ ಕಾಂಶಿರಾಮ್ ಅವರು ಬಿಜೆಪಿಗೂ ಕಾಂಗ್ರೆಸ್ಗೂ ಸಮಾನ ಅಂತರ ಕಾಡಿ ಒಂದು ರೀತಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ತರ್ತಾರೆ. ಸೊ ಆ ಪೊಲಿಟಿಕಲ್ ಮೂವ್ಮೆಂಟ್ ಕರ್ನಾಟಕ ನಾವು ಕಟ್ಟಬೇಕು. ಚೇತನ್ ಅವರ ನೆಚ್ಚಿನ ನಟ? ನಮಗೆ ಬಹಳ ಜನರ ಬಗ್ಗೆ ಅಭಿಮಾನ ಇದೆ. ಬಟ್ ಅಫ್ಕೋರ್ಸ್ ನನಗೆ ಇವರು MP ಶಂಕರ್ ಬಗ್ಗೆ ನನಗೆ ಬಹಳ ಅಭಿಮಾನ. ಅವರ ಒಂದು ಸಾಮಾಜಿಕ ಪರಿಸರ ಕಾಳಜಿ, ಬಹಳ ಒಳ್ಳೆ ವ್ಯಕ್ತಿ. ಮತ್ತೆ ವಿಲನ್ ಪಾತ್ರ ಮಾಡೋರಿಗೆ ಸಾಕಷ್ಟು ಒಂದು ರೀತಿ ಅವರ ಪ್ರತಿಭೆಗೆ ಎಷ್ಟೋ ರೀತಿ ಸಮಾಜದಲ್ಲಿ ಗುರುತು ಕಡಿಮೆ. ಮತ್ತೆ ಎಷ್ಟೋ ಸಲ ವಿಲನ್ ನೋಡಿದಾಗ ನಿಜ ಜೀವನದಲ್ಲಿ ವಿಲನ್ ಅನ್ಕೊಂತಾರೆ, ನಿಜವಾದ ವಿಲನ್ ಪಾತ್ರ ಮಾಡಿರೋರೇ ಹೀರೋಗಳಾಗಿರ್ತಾರೆ ಅಂತ MP ಶಂಕರ್ ಅವರು ತೋರಿಸ್ತಾರೆ. ಸರ್, ಫೋರ್ತ್ ರೌಂಡ್ ಬಂದು ಹೂ ಇಸ್ ಬೆಟರ್ ಪೊಲಿಟಿಷಿಯನ್ ಅಕಾರ್ಡಿಂಗ್ ಟು ಯು? ನಿಮ್ಮ ಪ್ರಕಾರ ಯಾರು ಉತ್ತಮ ರಾಜಕಾರಣಿ, ಮೋದಿ, ರಾಹುಲ್ ಗಾಂಧಿ? ನನಗೆ ರಾಹುಲ್ ಗಾಂಧಿ ಅವರು ಚಳುವಳಿಯಿಂದ ಬಂದಿರೋದು ನನಗೆ ಕಾಣಿಲ್ಲ. ಅವರು ಬದ್ಧವಾದ ಸಿದ್ಧಾಂತ ನನಗೆ ಕಾಣಿಸಿಲ್ಲ. ಮೋದಿಯವರು ಹೋರಾಟದಿಂದ ಬಂದಿದ್ದಾರೆ, ಚಳುವಳಿಯಿಂದ ಬಂದಿದ್ದಾರೆ. ಇಬ್ರು ಸೈದ್ಧಾಂತಿಕ ನಾವು ಒಪ್ಪಲ್ಲ. ಬಟ್ ಮೋದಿ ಇಸ್ ಡೆಫಿನೆಟ್ಲಿ ಅ ಬೆಟರ್ ಲೀಡರ್ ಫ್ರಮ್ ದ ಮೂವ್ಮೆಂಟ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಬಟ್ ಐಡಿಯಾಲಜಿಕಲಿ ಇಬ್ರು ಒಪ್ಪಲ್ಲ. ಅಂಡ್ ಇಬ್ರು ಬಿಟ್ಟು ನಮ್ಮ ಸಮಾಜ ನಾವು ತರಬೇಕು. ಯಡಿಯೂರಪ್ಪ, ಸಿದ್ದರಾಮಯ್ಯ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಚಾರಗಳು ಬಹಳ ಬೆಟರ್ ಇದ್ದಾರೆ, ವಿಚಾರಗಳು ಮಂಡಿಸೋದ್ರಲ್ಲಿ ಬೆಟರ್ ಇದೆ. ಆದರೆ ಯಡಿಯೂರಪ್ಪನವರು ಈ ಬೆಂಗಳೂರಿನಲ್ಲಿ ಬಹಳ ಜನ ಬಡವರಿಗೆ ಮತ್ತೆ ಅಲೆಮಾರಿ ಸಮುದಾಯಗಳಿಗೆ ಬಹಳ ಜನ ಮನೆಗಳು ಮಾಡಿಸ್ಕೊಡೋದಾಗ್ಲಿ, ಸ್ಲಮ್ ಏರಿಯಾಗಳಲ್ಲಿ ಬಹಳ ಜನ ಒಂದು ರೀತಿ ಒಂದು ದಾನಶೂರದ ರೀತಿಯಲ್ಲಿ ಯಡಿಯೂರಪ್ಪನವರು, ವಿಚಾರದ ರೀತಿಯಲ್ಲಿ, ಭಾಷಣದ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. DK ಶಿವಕುಮಾರ್, ಕುಮಾರಸ್ವಾಮಿ? ನನಗೆ ಅವರಿಬ್ರು ಅಪ್ಪಟ ಒಂದು ರೀತಿ ದೇರ್ ಒಂಥರ ಕನ್ವೆನ್ಷನಲ್ ಪಾಲಿಟಿಷಿಯನ್ಸ್ ಹೊರತು ನನಗೆ ಅವರಿಬ್ರು ಅಷ್ಟೊಂದು ಸೈದ್ಧಾಂತಿಕವಾಗಿ ಅಷ್ಟೊಂದು ಒಪ್ಪಲ್ಲ. ಬಟ್ ನನಗೆ HD ಕುಮಾರಸ್ವಾಮಿ ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ, ಬ್ರದರ್ ಅಂತ ಕರೀತಾರೆ. ಬಟ್ ಅವರಿಬ್ರು ಐ ಡೋಂಟ್ ಸಿ ದಮ್ ಆಸ್ ಅ ಸೊಲ್ಯೂಷನ್ ಫಾರ್ ಕರ್ನಾಟಕ ಸಮಸ್ಯೆಗಳು. ಪ್ರತಾಪ್ ಸಿಂಹ, ಪ್ರಿಯಾಂಕರ್ಗೆ? ಇಬ್ರು ಅವ್ರ ರೀತಿನಲ್ಲಿ ಒಳ್ಳೆ ಒಂದು ರೀತಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಪ್ರತಾಪ್ ಸಿಂಹ ಕೋಮುವಾದ ಮಾಡೋದ್ ಬಿಟ್ರೆ ಹಿ ಈಸ್ ಅ ಡೀಸೆಂಟ್ ಆಕ್ಟಿವಿಸ್ಟ್ ಪಾಲಿಟಿಷಿಯನ್. ಅವರ ಕೋಮುವಾದ ಒಂದು ದೊಡ್ಡ ಸಮಸ್ಯೆ.
ಪ್ರಿಯಾಂಕ್ ಖರ್ಗೆ ಅವ್ರು ಯಾವ ಚಳುವಳಿಯಿಂದ ಬಂದಿಲ್ಲ. ಅವ್ರು ನಮ್ಮ ಬುದ್ಧ ಬಸವ ಅಂಬೇಡ್ಕರ್ನ ಹೈಜಾಕ್ ಮಾಡಕ್ ಬರ್ತಾರೆ. ಕಾಂಗ್ರೆಸ್ ಇಂದ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ವಾದನ ಒಪ್ಪಕ್ಕಾಗಲ್ಲ. ಬಟ್ ಇಬ್ರು ಪರಿಚಯ ಇದ್ದಾರೆ, ಇಬ್ರು ಅವ್ರ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಬ್ರು ಸೈದ್ಧಾಂತಿಕ ನಾನು ವಿರೋಧ ಮಾಡ್ತೀನಿ ಎಷ್ಟು ಜನ. ವಿಜಯೇಂದ್ರ, ಬಿ ಕೆ ಹರಿಪ್ರಸಾದ್. ಇಲ್ಲ, ವಿಜೇಂದ್ರನ ನನ್ಗೆ ಎಲ್ಲೂ ಕನ್ವಿನ್ಸ್ ಆಗಿಲ್ಲ. ಬಟ್ ಬಿ ಕೆ ಹರಿಪ್ರಸಾದ್ ಅವರು ಅನೇಕ ವಿಚಾರಗಳಲ್ಲಿ ಅವರು ಪ್ರಸ್ತಾಪ ಮಾಡೋ ವಿಚಾರದಲ್ಲಿ ಒಂದ್ ಸ್ವಲ್ಪ ಒಳ್ಳೆ ವಿಚಾರ ಇರುತ್ತೆ. ಬಟ್ ಅವ್ರು ಹೇಗೆ ನೋಡ್ತಾರೆ ಅಂದ್ರೆ ಬೈನರಿ ರೀತಿ ನೋಡ್ತಾರೆ. ಬಿಜೆಪಿನೇ ಶತ್ರು, ಅವರೇ ಸಮಸ್ಯೆಗೆ ಪರಿಹಾರ ಅಂತ ನೋಡ್ತಾರೆ. ನಾನು ಅಷ್ಟೊಂದು ಅವ್ರನ್ನ ಕನ್ವಿನ್ಸ್ ಆಗಿಲ್ಲ. ಬಟ್ ಹಿ ಇಸ್ ಆನ್ ಮೆನಿ ಲೆವೆಲ್ಸ್ ಕೆಲವು ವಿಚಾರಗಳಲ್ಲಿ ಒಳ್ಳೆ ಥಿಂಕರೆ ಅಂತ ಹೇಳ್ಬೋದು. ಬಟ್ ಅವ್ರನ್ನ ವಿಚಾರಗಳು ನಾನು ಸಂಪೂರ್ಣ ಒಪ್ಪಲ್ಲ. ರವಿಕೃಷ್ಣ ರೆಡ್ಡಿ, ಉಪೇಂದ್ರ. ರವಿಕೃಷ್ಣ ರೆಡ್ಡಿ ಕೊಡುಗೆ ಇದೆ. ಅವರು ಒಂದು ರೀತಿ ಆಂಟಿ ಕರಪ್ಷನ್ ಎಲ್ಲ ಕೆಲಸ ಮಾಡಿದ್ದಾರೆ. ಅವರು ಒಂದು ರೀತಿ ಫೈಟಿಂಗ್ ಸ್ಪಿರಿಟ್ ಇದೆ. ಉಪೇಂದ್ರ ಅವರು ಇಸ್ ಅ ವೆರಿ ಗುಡ್ ಡೈರೆಕ್ಟರ್ ಇನ್ ಟರ್ಮ್ಸ್ ಆಫ್ ಸಕ್ಸಸ್, ಅವರ ಒಂದು ಅಂಡ್ ಕ್ರಿಯೇಟಿವಿಟಿ. ಬಟ್ ದೇಶ ಕಟ್ಟೋದ್ರಲ್ಲಿ ಇಬ್ಬರು ಕೂಡ ನನಗೆ ಕನ್ವಿನ್ಸ್ ಆಗಿಲ್ಲ. ಬಟ್ ರವಿಕೃಷ್ಣ ರೆಡ್ಡಿ ಹ್ಯಾಸ್ ಪುಟ್ ಇನ್ ದ ಹಾರ್ಡ್ ವರ್ಕ್. ಉಪೇಂದ್ರ ಅವರು ಇನ್ನೂ ಹಾರ್ಡ್ ವರ್ಕ್ ಕೊಟ್ಟಿರೋದು ನಾನು ಕಾಣಿಸಿಲ್ಲ. ಸರ್, ನೆಕ್ಸ್ಟ್ ರೌಂಡ್ ಬಂದು ಯುವರ್ ಒಪಿನಿಯನ್ ಮ್ಯಾಟರ್ಸ್. ನಾನೊಂದಿಷ್ಟು ಜನ ರಾಜಕಾರಣಿಗಳ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಆ ರಾಜಕಾರಣಿಗಳ ಬಗ್ಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ನರೇಂದ್ರ ಮೋದಿ. ಪರ್ಸನಲಿ ನಾಟ್ ಕರಪ್ಟ್, ಆದರೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿಲ್ಲ. ರಾಹುಲ್ ಗಾಂಧಿ. ಮೈಟ್ ಬಿ ಅ ನೈಸ್ ಗಾಯ್, ಬಟ್ ಭಾರತದ ಭವಿಷ್ಯಕ್ಕೆ ಅವರ ವಿಷನ್ ನನಗೆ ಕನ್ವಿನ್ಸ್ ಆಗಿಲ್ಲ. ಅವ್ರಿಗೆ ವಿಷನ್ ಇದೆ ಅಂತ ಅನ್ಸಲ್ಲ. ಮಲ್ಲಿಕಾರ್ಜುನ್ ಖರ್ಗೆ. ಬಹಳ ವರ್ಷ ರಾಜಕಾರಣಿ, ಬಹಳ ಸಲ ಗೆದ್ದಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಕಾಂಶಿರಾಮ್ ಅವರು ಒಂದು ಪುಸ್ತಕ ಬರೀತಾರೆ, ಚಮಚ ಯುಗ ಅಂತ ಪುಸ್ತಕ ಬರೀತಾರೆ. ನಮಗೆ ಈ ಮೀಸಲು ಕ್ಷೇತ್ರದಿಂದ ನಮಗೆ ಎಷ್ಟು ಮಟ್ಟಿಗೆ ನ್ಯಾಯ ಸಿಕ್ಕಿದೆ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಯಡಿಯೂರಪ್ಪ. ಚಳುವಳಿಯಿಂದ ಬರ್ತಾರೆ, ಯಾವತ್ತೂ ಕಮ್ಯುನಲ್ ಆಗಿಲ್ಲ. ಬಟ್ ಅವರಲ್ಲೂ ಒಂದು ರೀತಿ ಕರಪ್ಷನ್ ಅಕ್ಯುಸೇಷನ್ಸ್ ಮೇಲೆ ಜೈಲಿಗೆ ಹೋಗಿರೋರು. ಮತ್ತೆ ನನಗೂ ಕೂಡ ಸಮಾಜದ ಸಮಸ್ಯೆಗಳು ಪರಿಹಾರ ಕೊಟ್ಟಿಲ್ಲ. ಅಂಡ್ ಫ್ಯಾಮಿಲಿ ಪಾಲಿಟಿಕ್ಸ್, ಬಿಜೆಪಿ ಫ್ಯಾಮಿಲಿ ಪಾಲಿಟಿಕ್ಸ್ ವಿರೋಧ ಮಾಡೋ ಪಕ್ಷದಲ್ಲೇ ಫ್ಯಾಮಿಲಿ ಪಾಲಿಟಿಕ್ಸ್ ಬಂದ್ರೆ ಇಟ್ ಈಸ್ ಡೆಫಿನೆಟ್ಲಿ ಪ್ರಾಬ್ಲಮ್ಯಾಟಿಕ್. ಸಿದ್ದರಾಮಯ್ಯ. ಲೋಹಿಯಾ ಅನ್ನೋರು ಅವರು ಗೌರವಿಸ್ತಾರೆ, ಲೋಹಿಯಾವಾದಿ ಅಂತಾರೆ. ಎಂ ಡಿ ನಂಜುಂಡಸ್ವಾಮಿ ಅವರು ಶಿಷ್ಯ ಅಂತ ಹೇಳ್ತಾರೆ. ಲೋಹಿಯಾವಾದಿ ಎಂ ಡಿ ನಂಜುಂಡಸ್ವಾಮಿ ಅವ್ರ ಶಿಷ್ಯ ಆಗಿ ಕಾಂಗ್ರೆಸ್ಗೆ ಹೋಗಿದ್ರೆ ಅದು ಒಂದು ರೀತಿ ಪರ್ಸನಲ್ ಪೊಲಿಟಿಕಲ್ ಪವರ್ಗೋಸ್ಕರ ಹೊರತು ಪರಿವರ್ತನೆಗೋಸ್ಕರ ಅಲ್ಲ. ಬಟ್ ಈಸ್ ಅ ವೆರಿ ಕೇಪಬಲ್ ಪಾಲಿಟಿಷಿಯನ್ ಅಂಡ್ ಲೀಡರ್ ಅಂತ ಹೇಳಿದ್ರೆ ಸುಳ್ಳು. ಕುಮಾರಸ್ವಾಮಿ. ನೈಸ್ ಪರ್ಸನ್, ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಅಂಡ್ ಅವರ ಇನ್ಕನ್ಸಿಸ್ಟೆಂಟ್ ಸಿದ್ಧಾಂತನೂ ಕೂಡ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಅಂತ ನನಗೆ ಅನಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್. ಗುಡ್ ಇವೆಂಟ್ ಮ್ಯಾನೇಜರ್, ಬಟ್ ನಾಟ್ ಟ್ರಾನ್ಸ್ಫಾರ್ಮೇಟಿವ್ ಥಿಂಕರ್, ವಿಷನರಿ. ಕಾನ್ಸ್ಟಿಟ್ಯೂಷನ್ ಅನ್ನೋದು ಎಷ್ಟು ಮಟ್ಟಿಗೆ ಮುಂದುವರಿಸ್ತಾ ಇದ್ದಾರೆ ಪ್ರಶ್ನೆ ಬಂದೇ ಬರುತ್ತೆ. ವಿಜೇಂದ್ರ. ನಾನು ಯಾವಾಗಲೂ ಡೈನಾಸ್ಟಿಕ್ ಪಾಲಿಟಿಕ್ಸ್ನ ಪ್ರಶ್ನೆ ಮಾಡಿರೋದು. ನಮಗೆ ಅವರು ಈ ಮೂವ್ಮೆಂಟ್ ಇಂದ ಬಂದಿಲ್ಲ. ಅವರು ಹಿ ಹ್ಯಾಸ್ ಅನ್ ಎಕ್ಸ್ಪ್ರೆಸ್ ಅ ಸ್ಟ್ರಾಂಗ್ ಪೊಲಿಟಿಕಲ್ ವಿಷನ್, ಬಟ್ ಈಸ್ ಆಲ್ಸೋ ಮೈಟ್ ಬಿ ಅ ಗುಡ್ ಇವೆಂಟ್ ಮ್ಯಾನೇಜರ್ ಅಂತ ಹೇಳೋದು ಸುಳ್ಳು. ಪ್ರಿಯಾಂಕರ್ಗೆ. ಪ್ರಿಯಾಂಕಾ ಈಸ್ ಎ ಫೈಟಿಂಗ್ ಸ್ಪಿರಿಟ್ ಇದೆ. ಅಂಡ್ ಹಿ ಈಸ್ ಈ ನನ್ನ ಜೊತೆ ಯಾವಾಗಲೂ ಚೆನ್ನಾಗಿ ಮಾತಾಡ್ತಾರೆ. ನನಗೂ ಅವ್ರ ಕಂಡ್ರೆ ಐ ಲೈಕ್ ಹಿಮ್. ಡಿಸ್ಅಗ್ರಿ ವಿತ್ ಹಿಸ್ ವಿಷನ್, ಫೀಲ್ ಇಟ್ಸ್ ಒಂಥರ ಪ್ರಾಬ್ಲಮ್ಯಾಟಿಕ್ ವಿಷನ್. ಅಂಡ್ ಯಾರನ್ನಾದ್ರೂ ಬ್ಯಾನ್ ಮಾಡಕ್ ಹೊರಡ್ತಾ ಇದ್ದಾರೆ ಅಂದ್ರೆ ಸಂಸ್ಥೆನ, ಅವ್ರಿಗೆಲ್ಲೋ ಒಂದ್ ಕಡೆ ದಟ್ ಈಸ್ ಗೋಸ್ ಅಗೇನ್ಸ್ಟ್ ಆರ್ಟಿಕಲ್ 19 ಅಂಡ್ ಇಟ್ ಶೋಸ್ ದಟ್ ಯು ಹ್ಯಾವ್ ರಾಂಗ್ ಪ್ರಯಾರಿಟೀಸ್ ಅಂತ ತೋರಿಸುತ್ತೆ. ಬಸವನಗೌಡ ಪಾಟೀಲ್ ಯತ್ನಾಳ್. ಬಹಳ ಕೋಮುವಾದ ವಿಚಾರದಲ್ಲಿ ಬಹಳ ಒಂದು ಜನ ವಿರೋಧಿ ಮಾತುಗಳಾಡಿ, ಪ್ರಜಾಪ್ರಭುತ್ವ ವಿರೋಧ ಮಾತುಗಳಾಡಿ ಆಡಿದರೆ ಅದನ್ನ ನಂಬ್ತಾರೋ ಬಿಡ್ತಾರೋ ಅವರ ಪ್ರಚಾರಕ್ಕೋಸ್ಕರ ಮಾತಾಡ್ತೀನಿ ಅಂತಲೂ ಹೇಳ್ತಾರೆ. ಸೊ ಇಟ್ಸ್ ಪ್ರಾಬ್ಲಮ್ಯಾಟಿಕ್. ಬಟ್ ಈಸ್ ಕ್ವೈಟ್ ಅ ಬ್ರೈಟ್ ಗೈ. ಕ್ವಶನ್ಸ್ ದ ಲೀಡರ್ಶಿಪ್ ಅನ್ನೋದು ಒಳ್ಳೇದೆ. ಬಟ್ ದಿಸ್ ಕೈಂಡ್ ಆಫ್ ಕಮ್ಯುನಲ್ ಆಟಿಟ್ಯೂಡ್ ನಮಗೆ, ಅದು ಬಿಜಾಪುರ ಸಾಮರಸ್ಯದ ನಾಡು, ಅದು ಅಂದರೆ ಇಬ್ರಾಹಿಂ ಆದಿಲ್ ಶಾಹಿ 2 ಅಂತ ಜಗದ್ಗುರು ಬಾದ್ಶಾ ನಾಡಿಂದ ಈ ರೀತಿ ಕಮ್ಯುನಲಿಸಂ ಬರೋದು ಬಹಳ ದುಃಖಕರವಾದ ವಿಚಾರ. ಸಿ ಟಿ ರವಿ. ಚಳುವಳಿಯಿಂದ ಬಂದಿದ್ದಾರೆ, ಬಿಲೀವ್ಸ್ ಇನ್ ದ ಹಿಂದುತ್ವ ಐಡಿಯಾಲಜಿ, ಈಸ್ ಅ ಐಡಿಯಾಲಜಿಕಲ್ ಫೈಟರ್. ಬಟ್ ರಾಂಗ್ ಐಡಿಯಾಲಜಿ ಆ್ಯಂಡ್ ಕಮ್ಯುನಲ್ ಐಡಿಯಾಲಜಿ, ಅದರಿಂದ ನಮ್ಮ ರಾಜ್ಯಕ್ಕೂ ಒಳ್ಳೇದಾಗಲ್ಲ, ದೇಶಕ್ಕೂ ಒಳ್ಳೇದಾಗಲ್ಲ. ಉಪೇಂದ್ರ. ಕ್ರಿಯೇಟಿವ್ ಡೈರೆಕ್ಟರ್, ಸಕ್ಸಸ್ಫುಲ್ ಡೈರೆಕ್ಟರ್, ಸಿನಿಮಾ ರಂಗದಲ್ಲಿ ಕೊಡುಗೆ ಇದೆ. ಆದರೆ ಸಮಾಜದ ಸಮಸ್ಯೆಗಳಿಗೆ ಅವರು ಪರಿಹಾರ ಕೊಡಲ್ಲ, ಜನ ನಡುವೆ ಹೋಗಲ್ಲ,
ಅಂಡ್ ಇಟ್ ಇಸ್ ಅವರ ವಿಚಾರಗಳು ಯಾರಿಗೂ ಅರ್ಥನೂ ಆಗ್ತಾ ಇಲ್ಲ, ಬಹುಶಃ ಅವ್ರಿಗೆ ಆದ ವಿಚಾರಗಳು ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಸರ್, ಒಂದಿಷ್ಟು ಪೊಲಿಟಿಕಲ್ ಪಾರ್ಟಿಗಳ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಆ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಏನಾದ್ರೂ ಒಂದು ಪಾಸಿಟಿವ್ ಏನ್ ಅನ್ಸುತ್ತೆ ಅದನ್ನ ನೀವು ಹೇಳ್ಬೋದು, ಇನ್ನೊಂದು ನೆಗೆಟಿವ್ ಏನ್ ಅಂಶ ಇದೆ ಅದನ್ನ ನೀವು ಹೇಳ್ಬೋದು. ಕಾಂಗ್ರೆಸ್ ಪಾಸಿಟಿವ್. ಪಾಸಿಟಿವ್ ಅಬೌಟ್ ದ ಕಾಂಗ್ರೆಸ್ ಅಂದ್ರೆ ಸ್ವಲ್ಪ ಬಣ್ಣದ ಮಾತಾಡೋದ್ರಲ್ಲಿ ಎತ್ತಿದ ಕೈ. ದೇ ನೋ ದ ರೆಟರಿಕ್, ದೇ ನೋ ಹೌ ಟು ಟಾಕ್. ಜನನ್ನ ಒಂದ್ ರೀತಿ ಭಾಷಣ ಕೊಡೋದ್ರಲ್ಲಿ ಬಹಳ ಎತ್ತಿದ ಕೈ ಅದರಲ್ಲಿ. ಅಂಡ್ ಸಂವಿಧಾನ ಅಂತ ಹೇಳ್ಕೊಂಡು ಅದನ್ನ ಜನರ ಮುಂದೆ ಇಟ್ಟು ಜನರಿಗೆ ಸಂವಿಧಾನ ಜಾಥಾ ಮಾಡೋದ್ರಲ್ಲಿ ದೇ ಆರ್ ಕ್ವೈಟ್ ಕೇಪಬಲ್. ನೆಗೆಟಿವ್. ಸಮಾಜದ ಸಮಸ್ಯೆಗಳಿಗೆ ಮೂಲ ಕಾಂಗ್ರೆಸ್ ಪಕ್ಷ 40 ವರ್ಷದಿಂದ ಯಾವತ್ತೂ ಕೂಡ ಪರಿವರ್ತನೆಗೋಸ್ಕರ ನಿಂತಿರೋರಲ್ಲ, ಅಧಿಕಾರಕ್ಕೋಸ್ಕರ ನಿಂತಿರೋದ್ರಿಂದಾನೇ ನಮಗೆ ರೈಟ್ ವಿಂಗು, ಲೆಫ್ಟ್ ವಿಂಗು, ನಮ್ಮ ಟ್ರೂತ್ ವಿಂಗ್, ಅಂಬೇಡ್ಕರ್, ಪೆರಿಯಾರಿನ ಸತ್ಯಪಂಥನ ಶುರುವಾಯಿತು. ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಅಲ್ವೇ ಅಲ್ಲ, ಸಮಾಜದ ಸಮಸ್ಯೆಗಳ ಪ್ರಾಬ್ಲಮ್ಗೆ ಅವ್ರು ಹೆಚ್ಚು ಮಾಡ್ತಾರೆ ಅಂತ ಹೇಳಕ್ ಇಷ್ಟ. ಬಿಜೆಪಿ ಪಾಸಿಟಿವ್. ಬಿಜೆಪಿ ಇಸ್ ಆಲ್ಸೋ, ಅವರೇ ನಮಗೆ ಈಸ್ ದ ಫಸ್ಟ್ ಕಾಕ್ರೋಚ್ಗಳು. ಬಿಜೆಪಿ ಇಸ್ ದ ಫಸ್ಟ್ ಕಾಕ್ರೋಚ್. ಬಿಜೆಪಿನೂ ಕೂಡ ಒಂದು ರೀತಿ ಹೋರಾಟ, ಸೇವೆ, ಸಮಾಜ ಸೇವೆಯಿಂದ ಬರ್ತಾರೆ. ಅವರು ಕೂಡ ಮೂವ್ಮೆಂಟ್ ಅನ್ನ ಕಟ್ಟಬೇಕು ಅಂತ ಒಂದು ರೀತಿ, ನಾವೆಲ್ಲ ಒಂದ್ ಸ್ವಲ್ಪ ಗಟ್ಟಿಯಾಗಿ ಜನರ ನಡುವೆನೂ ಹೇಳಿದ್ರು, ಅವರು ಒಂಥರ ಅವರು 4 ಗೋಡೆ ಮಧ್ಯ ಹೇಳಿ ಹಂತ ಕಟ್ತಾ ಬಂದಿದ್ದಾರೆ. ಸೊ ದೇ ಕಮ್ ಫ್ರಮ್ ದ ಮೂವ್ಮೆಂಟ್. ನೆಗೆಟಿವ್. ದೇರ್ ಐಡಿಯಾಲಜಿ ಇಸ್ ವೆರಿ ಪ್ರಾಬ್ಲಮ್ಯಾಟಿಕ್. ನಮ್ಮ ಹಿಂದುತ್ವ ಅನ್ನೋದು ಕೂಡ ಅದು ಯಾವ ಒಂದು ಐತಿಹಾಸಿಕವಾದ ಒಂದು ರೀತಿ ಇತಿಹಾಸನ ಅರ್ಥ ಮಾಡ್ಕೊಂಡಿಲ್ಲ. ಅವ್ರು ನೋಡೋ ದೃಷ್ಟಿನೂ ಕೂಡ ಸಮಸ್ಯೆ ಇದೆ. ಒಂದು ಸಮುದಾಯ ಅಥವಾ 2 ಸಮುದಾಯ, 2 ಧರ್ಮಗಳನ್ನ ಒಂದು ರೀತಿ ಎಲ್ಲ ಸಮಾಜದ ಸಮಸ್ಯೆಗಳೇ ಗುರಿ ಮಾಡಿದ್ರೆ ಅದು ನೀವು ಬಹುಶಃ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಿಮ್ಮ ಒಂದು ರೀತಿಯ ಒಂದು ತಾರತಮ್ಯದ ಮನಸ್ಥಿತಿನ ಒಂದು ರೀತಿ ಆ ಸಿದ್ಧಾಂತದ ಮುಖಾಂತರ ಜನ ಮುಂದೆ ಇಡ್ತಾ ಇದ್ದೀರಾ. ಇಟ್ ಇಸ್ ರೀಡಿಂಗ್ ಹಿಸ್ಟರಿ ಬ್ಯಾಕ್ವರ್ಡ್ಸ್, ಇಟ್ ಇಸ್ ರೀಡಿಂಗ್ ಹಿಸ್ಟರಿ ರಾಂಗ್. ಹಿಂದುತ್ವ ಅನ್ನೋದು ನಾವು ಒಪ್ಪಕಾಲ. ಜೆಡಿಎಸ್ ಪಾಸಿಟಿವ್. ಜೆಡಿಎಸ್ ಪಾಸಿಟಿವ್ ಅಂದ್ರೆ ಒಂದು ಪ್ರಾದೇಶಿಕ ಚಳುವಳಿಯಿಂದ ಬಂದಿದೆ. ಒಂದು ಕರ್ನಾಟಕಕ್ಕೆ ನಮಗೆ ಈ ಒಂದು ಡೆಲ್ಲಿ, ಬೀಮಾರು, ಒಂದು ರೀತಿಯ ಉತ್ತರ ಭಾರತದ ದಾಳಿ ಬಿಟ್ಟು ನಮ್ದೇ ಆದ ಒಂದು ಪ್ರಾದೇಶಿಕ ಶಕ್ತಿ ಬೇಕು ಅನ್ನೋ ಒಂದು ಮೂವ್ಮೆಂಟ್ ಇಂದ, ಎಮರ್ಜೆನ್ಸಿ ಆದ್ಮೇಲೆ ಜನತಾ ಪರಿವಾರ ಮೂವ್ಮೆಂಟ್ ಇಂದ ಬಂದಿದೆ. ಅದು ನಮಗೆ ವಿ ರೆಸ್ಪೆಕ್ಟ್ ದಟ್. ನೆಗೆಟಿವ್. ಕುಟುಂಬ ರಾಜಕೀಯ, ಜಾತಿ ರಾಜಕೀಯ, ಸಮಾಜದ ಭ್ರಷ್ಟಾಚಾರ, ಸಮಾಜದ ಸಮಸ್ಯೆಗಳ ಪರಿಹಾರ ಇಲ್ಲದೆ ಆ ಕೆಲಸ ಮಾಡ್ತಿರೋದು. ಅದು ಒಂದೇ ಪಕ್ಷ ಅಲ್ಲ, ಅನೇಕ ಪಕ್ಷಗಳು ಇದೆ. ಅದೇ ಅಂಡ್ ಮುಳುಗ್ತಿರೋ ಹಡಗು ಅಂತ ಹೇಳಿದ್ರೆ ಸುಳ್ಳಿ. ಪಾಸಿಟಿವ್. ಆ ಪಾಸಿಟಿವ್ ಅಂದ್ರೆ ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಒತ್ತು ಕೊಟ್ಟಿದ್ದು. ಅದನ್ನು ಕೂಡ ಅವ್ರಿಗೆ ಅದು ಎಂಫಸೈಸ್ ಮಾಡಿ ಅದನ್ನ ಒಂದು ಮೊಹಲ್ಲಾ ಕ್ಲಿನಿಕ್ಸ್ ಆಗಿರ್ಬೋದು, ಎಜುಕೇಶನಲ್ ರಿಫಾರ್ಮ್ ಆಗಿರ್ಬೋದು, ದೇ ಹ್ಯಾವ್ ಅದನ್ನು ಮಾಡಿ ಪೊಲಿಟಿಕಲ್ ಆಗಿ 10 ವರ್ಷ ಯಶಸ್ವಿ ಮಾಡಿ. ನೆಗೆಟಿವ್. ಎಜುಕೇಶನ್ ಮತ್ತೆ ಹೆಲ್ತ್ ಅನ್ನು ಕೂಡ ಎಲ್ಲಿಂದ ತಗೊಂಡ್ರು ದುಡ್ಡು ಅಂದ್ರೆ 91% SC/ST ಫಂಡ್ ಇಂದ ತಗೊಂಡ್ರು. ಅಂಡ್ ಸಮಾಜದ ಸಮಸ್ಯೆಗಳಿಗೆ ಅವರಿಗೆ ಪರಿಹಾರ ನನ್ಗೆ ಅನ್ಸಿಲ್ಲ. ಇಟ್ ಇಸ್ ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಮತ್ತೆ ಭಗತ್ ಸಿಂಗ್ ಫೋಟೋ ಹಾಕಿ ಅವ್ರು ಯಾವ ಒಂದು ವೈಜ್ಞಾನಿಕ ರೀತಿಯಲ್ಲಿ ದೇಶ ಕಟ್ಟೋದ್ರಲ್ಲಿ ಎಲ್ಲೂ ಮುಂದೆ ಬರ್ತಾ ಇಲ್ಲ. ಅಂಡ್ ಸೊ ಹೇಳೋದೊಂದು ಮಾಡೋದೊಂದು, ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ನೀವು ಯಾವಾಗ ಒಂದು ಇಶ್ಯೂ, ಆಂಟಿ ಕರಪ್ಷನ್ ಒಂದೇ ಇಶ್ಯೂ ನೀವು ಎತ್ಕೊಳ್ತೀರಾ ಅಂದ್ರೆ ನಿಮಗೆ ಬಹುಶಃ ಬೇರೆ ಇಶ್ಯೂಗಳನ್ನ ಗುರುತಿಸ್ತಾ ಇಲ್ಲ, ಬೇರೆ ಇಶ್ಯೂಗಳ ಬಗ್ಗೆ 10,000 ಇಶ್ಯೂಗಳಿಗೆ ಪರಿಹಾರ ತರ್ತಾ ಇಲ್ಲ. ಸೊ ಗುಡ್ ಆ್ಯಂಡ್ ಬ್ಯಾಡ್ ಇದೆ. KRS ಪಾರ್ಟಿ ಪಾಸಿಟಿವ್. KRS ಪಾರ್ಟಿ ಇಸ್ ಕರ್ನಾಟಕದಲ್ಲಿ ವೆರಿ ಕಮಿಟೆಡ್ ಕಾರ್ಯಕರ್ತರು, ವೆರಿ ಒಂದು ಡೈನಾಮಿಕ್ ಆಂಟಿ ಕರಪ್ಷನ್ ಕಮಿಟೆಡ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಕಷ್ಟಪಡ್ತಾರೆ, ಜನ ನಡುವೆ ಹೋಗ್ತಾರೆ, ಅಂಡ್ ಏನೋ ಒಂದು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಉತ್ಸಾಹ ಇದೆ. ನೆಗೆಟಿವ್. ಆ ತರನೇ ಒಂದೇ ಇಶ್ಯೂ ಆಂಟಿ ಕರಪ್ಷನ್ ಇಟ್ಕೊಂಡು ಹೋದ್ರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ. ಅಂಡ್ ಎಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿದೆ. ಅಂಡ್ ಕರಪ್ಷನ್ ಅನ್ನೋದು ಕೂಡ ಇಟ್ ಕೆನಾಟ್ ಬಿ ಬರೀ ಲೋಕಲ್ ಲೆವೆಲ್ ಅಲ್ಲಿ ಕರಪ್ಷನ್ ಅಲ್ಲ. ನಮಗೆ ಕರಪ್ಷನ್ ಇವತ್ತಿನ ದಿನ ಬಹಳ ದೊಡ್ಡ ಮಟ್ಟದ ಮೈನಿಂಗ್ ಲಾಬೀಸು, ಲ್ಯಾಂಡ್ ರಿಯಲ್ ಎಸ್ಟೇಟ್ ಲಾಬೀಸು, ದೊಡ್ಡ ಪೊಲಿಟಿಕಲ್ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಡೀತಾ ಇದೆ. ಸೊ ಕರಪ್ಷನ್ ನಲ್ಲೂ ನಮಗೆ ಪರಿಹಾರ ಸಿಕ್ಕಿಲ್ಲ, ಬೇರೆ ಸಮಸ್ಯೆಗಳನ್ನು ಗುರುತಿಸ್ದೆ ಅದಕ್ಕೂ ಪರಿಹಾರ ಕೊಡಲ್ಲ. ಪ್ರಜಾಕೀಯ ಪಾಸಿಟಿವ್. ಪ್ರಜಾಕೀಯ ಅನ್ನೋದು ಸ್ಕೆಚಿ ಟೈಟಲ್. ಅಂಡ್ ನಮಗೆ ಪೊಲಿಟಿಕಲ್ ಪಾರ್ಟೀಸ್ಗಳು ಹೆಚ್ಚು ಬೇಕಾಗ್ತವೆ.
ನಮಗೆ ನಿಜವಾಗ್ಲೂ ನಿಮ್ಮ ವಿಚಾರಗಳು ಅಷ್ಟು ಅದ್ಭುತವಾಗಿದೆ ಅಂದ್ರೆ ಜನನು ಒಪ್ಪುತ್ತಾರೆ. ಅಂಡ್ ಸೊ ಯು ಅ ಸಿನ್ಸಿಯರ್ ಅಟೆಂಪ್ಟ್ ಅಂತ ಹೇಳಿದ್ರೆ ಅದು ಪಾಸಿಟಿವ್. ನೆಗೆಟಿವ್? ಸಮಾಜದ ಸಮಸ್ಯೆಗಳು ಗೊತ್ತಿಲ್ಲ, ಜನ ನಡುವೆ ಹೋಗಲ್ಲ ನಮ್ಗೆ. ಅಂಡ್ ನಮ್ಮ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಬೇಕು ಅಂದ್ರೆ ಒನ್ ವೇ ಇನ್ಕಮಿಂಗ್ ಅಲ್ಲ, ನಾವು ಒನ್ ವೇ ಔಟ್ ಗೋಯಿಂಗ್ ಕೊಡ್ಬೇಕಾಗತ್ತೆ ಅದ್ರ ರೀತಿ ದೇಶ ಕಟ್ಟಕ್ಕೆ. ಸೊ ಅದು ಬೇಕಾಗತ್ತೆ. ಯು ಟು ಗೋ ಟು ದ ಪೀಪಲ್, ಜನ ನಡುವೆ ಇರಬೇಕು. ಸಿನಿಮಾ ಹೀರೋಗಳನ್ನ, ಸ್ಟಾರ್ಗಳನ್ನ ಜನ ಪ್ರೀತಿಸ್ಬೋದು, ಹೋರಾಟಗಾರರು ಜನ ಗೌರವಿಸ್ಬೋದು, ದ್ವೇಷಿಸ್ಬೋದು. ಬಟ್ ಪೊಲಿಟಿಕಲ್ ಲೀಡರ್ಶಿಪ್ ಅಂದ್ರೆ ಜನ ನಂಬಬೇಕು, ಜನ ನಡುವೆ ಹೋಗ್ಬೇಕು, ನಮ್ಮ ಕೆಲಸ ಮಾಡಬೇಕು, ಅವ್ರನ್ನ ರೀಚ್ ಮಾಡಬೇಕು. ನಾನು ಕನ್ವಿನ್ಸ್ ಆಗಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಪಾಸಿಟಿವ್? ಕಾಕ್ರೋಚ್ ಜನತಾ ಪಕ್ಷ ಒಂದು ಉತ್ಸಾಹ, ಒಂದು ಹೋರಾಟದ ಒಂದು ದಿಟ್ಟತನ, ಒಂದು ಕಾಳಜಿ, ನಮ್ಮ ದೇಶನ ಉತ್ತಮ ರೀತಿ ತಗೊಂಡೋಗ್ಬೇಕು ಅನ್ನೋ ಒಂದು ಮನಸ್ಥಿತಿ, ಅದೆಲ್ಲ ಕೂಡ ನಮಗೆ ಯುವ ಶಕ್ತಿ. ಅಂಡ್ ಯಾರೇ ಬಂದು ಪೊಲೀಸ್ನವ್ರು ಬಂದು ದಾಳಿ ಮಾಡಿದ್ರು ಅದನ್ನು ನಿಂತ್ಕೊಳ್ಳೋ ಒಂದು ಧೈರ್ಯ, ಒಂದು ಗಟ್ಟಿತನ, ಹೆಮ್ಮೆ, ಆ ವಿಚಾರದಲ್ಲಿ ಹೆಮ್ಮೆ ಆಗುತ್ತೆ. ನೆಗೆಟಿವ್? ಮತ್ತೊಂದು ಒಂದು ಬಹುಸಂಖ್ಯಾತರ ಆಲೋಚನೆ ಹೊರತು ಬಿಜೆಪಿ ಪರ, ಬಿಜೆಪಿ ವಿರುದ್ಧ. ಇವರು ಒಂದು ಬಿಜೆಪಿ ವಿರುದ್ಧದಲ್ಲಿ ಎಷ್ಟೋ ಪಕ್ಷಗಳು, ಮನುವಾದಿ ಪಕ್ಷಗಳ ಜೊತೆ ಇವರು ಕೂಡ ಮತ್ತೊಂದು ಬಿಜೆಪಿ ವಿರುದ್ಧ ಆಗ್ತಾರೆ ಹೊರತು ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಒಂದು ಸತ್ಯ ಪಂಥದ ಮುಖಾಂತರ ಅವ್ರು ನೋಡ್ತಾ ಇಲ್ಲ. ದೇ ಆರ್ ಲುಕಿಂಗ್ ಅಟ್ ಇಟ್ ಫ್ರಮ್ ಅ ಮೆಜಾರಿಟೇರಿಯನ್ ಆಂಗಲ್. ಅದಕ್ಕೆ ಅವ್ರಿಗೆ ಅಷ್ಟೊಂದು ಮೀಡಿಯಾ ಸಿಗುತ್ತೆ, ಅದಕ್ಕೆ ಅವ್ರಿಗೆ ಅಷ್ಟೊಂದು ಜನ ಸೇರ್ತಾರೆ. ಇಟ್ಸ್ ನಾಟ್ ಅ ಟ್ರಾನ್ಸ್ಫಾರ್ಮೇಶನಲ್ ವಿಷನ್, ಇಟ್ಸ್ ಅ ಸ್ಟ್ಯಾಂಡರ್ಡ್ ಮೆಜಾರಿಟೇರಿಯನ್ ವಿಷನ್. ಬಟ್ ಈ ವಿಚಾರದಲ್ಲಿ ಅಂಡ್ ಬೇಡಿಕೆನೂ ಕೂಡ ಗಟ್ಟಿ ಇರಲಿಲ್ಲ. ಬೇಡಿಕೆನೂ ಕೂಡ ಇಟ್ ಡಿಡ್ಂಟ್ ಸಾಲ್ವ್ ದ ಪ್ರಾಬ್ಲಮ್, ಇಟ್ ಡಸಂಟ್ ಅಡ್ರೆಸ್ ದ ಇಶ್ಯೂ, ನೀಟ್ ಎನ್ ಇಶ್ಯೂ. ಸೊ ಹೋರಾಟದ ಒಳ್ಳೇದೇ, ಬಟ್ ಅದು ಮೆಥಡಾಲಜಿ ಮತ್ತು ವಿಷನ್ನಲ್ಲಿ ಇನ್ನೂ ಡೆವಲಪ್ ಆದರೆ ಒಳ್ಳೆಯದು.